ಹಲೋ ಗೈಸ್, ನಮಸ್ತೆ. ಮತ್ತೆ ಇವಾಗ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಜೆ ಸಿ ರೋಡ್ಗೆ ಬಂದಿದ್ದೀವಿ. ಏನಕ್ಕಪ್ಪ ಅಂದರೆ ನಮ್ಮ ಟೈಲ್ ಲೈಟ್ ಚೇಂಜ್ ಮಾಡೋಕ್ಕೆ. ಇನೋದು ಇದು ಒಂದು ಮಾತ್ರ ಒಂಥರ ಇದೆ. ಇದು ಮಾತ್ರ ಚೇಂಜ್ ಮಾಡಿಬಿಟ್ರೆ ಲುಕ್ ಕ್ರೇಜಿಯಾಗಿರುತ್ತೆ. ಬನ್ನಿ ನೋಡೋಣ. ಹಲೋ ಗಾಯ್ಸ್, ಇವತ್ತು ನಮ್ಮ ಬಂದಿರೋ ಶಾಪ್ ಹೆಸರು ವೆಸ್ಟರ್ನ್ ಮೋಟರ್ಸ್ ಅಂತ. ಬನ್ನಿ ಹೋಗೋಣ. ಆಫ್ಟರ್ ಮಾರ್ಕೆಟ್ ಲೈಟ್ ಇವಾಗ ಫಿಕ್ಸ್ ಮಾಡ್ತಾ ಇದ್ದೀವಿ. ಒರಿಜಿನಲ್ ಲೈಟು ಬಿಚ್ತಾ ಇದ್ದಾರೆ ನೋಡಿ. ಇವಾಗ ಅದು ಆಫ್ಟರ್ ಮಾರ್ಕೆಟ್ ಲೈಟು ಎತ್ಕೊಂಡು ಬರೋಕ್ಕೆ ಹೋಗಿದ್ದಾರೆ. ಇನ್ನೊಂದು 10 to 5 ಮಿನಿಟ್ಸಲ್ಲಿ ಎತ್ಕೊಂಡು ಬಂದುಬಿಡ್ತಾರೆ. ಆದಮೇಲೆ ಇವರು ಫಿಕ್ಸ್ ಮಾಡ್ತಾರೆ. ನಾವು ಬರೋಕ್ಕೆ ಮುಂಚೆನೇ ಇನ್ನೊಂದು ಕ್ರಿಸ್ಟಾಗೂ ಲೈಟ್ ಚೇಂಜ್ ಮಾಡಿದಾರಂತ. ಬನ್ನಿ ನಮ್ಮ ಕ್ರಿಸ್ಟಾಗೂ ಹೆಂಗೆ ಚೇಂಜ್ ಮಾಡ್ತಾರೆ ಅಂತ ನೋಡೋಣ. ಮತ್ತು ಅದು ಹೆಂಗೆ ಬರುತ್ತೆ ಅಂತ ಲಾಸ್ಟಲ್ಲೇ ತೋರಿಸ್ತೀನಿ ನೋಡಿ. ಅಲ್ಲೇ ಲೈಟು ಬಿಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆಫ್ಟರ್ ಮಾರ್ಕೆಟ್ ಲೈಟ್ ಹಾಕ್ತಾ ಇದ್ದೀನಿ. ಗಾಡಿಯಿಂದ ಕಂಪ್ನಿದು ಲೈಟ್ ಬಿಚ್ಚಿಬಿಟ್ಟು ಹಾಕಿದ್ಮೇಲೆ ತೋರಿಸ್ತೀವಿ. ವಿಡಿಯೋ ನೋಡಿ, ಫಿಟ್ ಮಾಡಿಬಿಟ್ಟು. ಬೇರೆ ಶಾಪ್ನಿಂದ ಎತ್ಕೊಂಡು ಬಂದಿದ್ದಾರೆ. ಇವಾಗ ಎತ್ಕೊಂಡು ಬಂದುಬಿಟ್ರು. ಬನ್ನಿ ಹೆಂಗಿದೆ ಅಂತ ನೋಡೋಣ. ಸುಮಿಪುರ ಯಾವುದು ಕಟ್ಸಿರೋದು. ನಾವು ವೈರ್ ಏನಾದರೂ ಕಟ್ ಮಾಡಬೇಕಾ? ಏನು ಕಟ್ ಮಾಡಲ್ಲ. ಎಲ್ಲ ಸೈಕಿಟ್ ಕಂಪ್ನಿ ಸೈಕಿಟ್ಗೆ ಎಲ್ಲ ಜಾಯಿಂಟ್ ಆಗಬೇಕು. ಒಂದು ವೈರು ಕಟ್ ಮಾಡಲ್ಲ, ಒಂದೊಂದು ಜಾಯಿಂಟ್ ಮಾಡಬೇಕು. ವೈರಿಂಗ್ ಎಲ್ಲ ರೆಡಿ ಆಗೋಯಿತು. ಇವಾಗ ಫಿಕ್ಸ್ ಮಾಡೋಕ್ಕೆ ನಟ್ಸ್ ಮಾತ್ರ ಒಂದು 4 ಇಸ್ಕೊಂಡು ಬಾ ಅಂತ ಹೇಳಿದ್ರು. ಅಲ್ಲಿಂದ ಒಂದು 50 ಮೀಟರ್ಸ್ ಏನೋ ಶಾಪು. ಹಂಗೆ ಇಸ್ಕೊಂಡು ಅವ್ರಿಗೆ ಇವಾಗ ಕೊಟ್ಟರೆ ಬರೀ ಫಿಕ್ಸ್ ಮಾಡೋದಷ್ಟೇ. ಫಿಕ್ಸ್ ಮಾಡಿದ ಮೇಲೆ ತೋರಿಸ್ತೀನಿ ಅದು ಹೆಂಗೆ ಬಂದಿದೆ ಅಂತ ಲುಕ್ಕು ನೋಡಿ. ಅಷ್ಟೇ, ಇನ್ನೊಂದು 1 ಮಿನಿಟಲ್ಲಿ ರೆಡಿ ಆಗಿಬಿಡುತ್ತೆ. ಬರೀ ಟೈಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಲುಕ್ ಮಾತ್ರ ಅಷ್ಟು ಚೆನ್ನಾಗಿ ಬಂದಿದೆ. ಹೆಂಗೆ ಬಂದಿದೆ ಅಂತ ನೀವು ಕಮೆಂಟ್ ಮಾಡಿ. ಮಾಮೂಲಿ ಲೈಟ್ ಇದ್ದಿದ್ದು ಗಾಡಿಗೆ ಬಿಟ್ಬಿಟ್ಟು ನಾವು ಆಫ್ಟರ್ ಮಾರ್ಕೆಟ್ ಲೈಟ್ ಹಾಕಿದ್ದೀವಿ. ಗಾಡಿ ತೊಗೊಂಡ್ಬಂದ್ರೆ ಕ್ಲೀನಾಗಿ ಕೆಲಸ ಮಾಡಿ ಕೊಡ್ತೀವಿ. ನೋಡೋಕ್ಕೆ ಗಾಡಿ ಚೆನ್ನಾಗಿ ಕ್ಲೀನ್ ಕಾಣಬೇಕು. ಲೈಟು ಅಷ್ಟು ಚೆನ್ನಾಗಿ ಬಂದಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತು ಈ ಥರ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.